ಖಾಸಗಿ ಬಸ್ ಟಿಕೆಟ್ ದರವೂ ಕೂಡ ಏರಿಕೆಯಾಗಿದೆ. ಇವತ್ತು ಮಧ್ಯರಾತ್ರಿಯಿಂದಾನೇ ಈ ಹೊಸ ದರ ಅನ್ವಯಿಸ್ತಾ ಇದೆ. ಎಷ್ಟು ಹೈಕ್ ಮಾಡ್ತಿದ್ದಾರೆ ಪ್ರೈವೇಟ್ ಬಸ್ನವರು? 20ರಿಂದ 30% ದರ ಏರಿಕೆಯನ್ನ ಮಾಡಿದ್ದಾರೆ ಖಾಸಗಿ ಬಸ್ಗಳ ಮಾಲೀಕರು. ಈ ಲಾಂಗ್ ಜರ್ನಿ ಹೋಗೋರಿಗೆ ಇದು ಬಹಳ ದೊಡ್ಡ ಪೆಟ್ಟು. ಪ್ರತಿ ಟ್ರಿಪ್ಗೆ ಹೆಚ್ಚುವರಿ ಹೊರೆ ಆಗೋದ್ರಿಂದ ದರ ಏರಿಕೆಯನ್ನ ಮಾಡಿದ್ದಾರೆ. ಬಸ್ನಲ್ಲಿ ಪ್ರಯಾಣಿಸೋ ಪ್ರಯಾಣಿಕರ ಜೇಬಿಗೂ ಕೂಡ ಹೊಡಿತ. ನಾರ್ಮಲಿ ನೀವು ಹಬ್ಬದ ಟೈಮ್ನಲ್ಲೆಲ್ಲ ಡಬಲ್ ತ್ರಿಬಲ್ ರೇಟಲ್ಲಿ ಪ್ರೈವೇಟ್ ಬಸ್ಗಳು ಗಾಡಿ ಓಡಿಸೋದು. ಆದರೆ ಈಗ 20ರಿಂದ 30% ದರ ಏರಿಕೆಯನ್ನ ಮಾಡ್ತಿದ್ದಾರೆ. ಅದಕ್ಕೆ ಅವ್ರು ಕೊಡ್ತಾ ಇರುವಂತಹ ಕಾರಣ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿರೋದು. ಅದರ ಪೆಟ್ಟು ಈಗ ನೇರವಾಗಿ ಪ್ರಯಾಣಿಕರ ಮೇಲೆ. 20ರಿಂದ 30% ದರ ಏರಿಕೆಯನ್ನ ಮಾಡ್ತಿದ್ದಾರೆ. ಇವತ್ತು ಮಧ್ಯರಾತ್ರಿಯಿಂದಲೇ ಈ ಹೊಸ ದರ ಜಾರಿಯಾಗ್ತಾ ಇದೆ. ಮತ್ತೊಂದು ಕಡೆ ಓಲಾ ಊಬರ್ನವರು ಕೂಡ ಸಭೆ ಮಾಡಿದಾರಂತೆ. ರೇಟ್ ಹೈಕ್ ಮಾಡಬೇಕು ಅಂತ ಹೇಳಿ ಆಟೋ ಚಾಲಕರು ಪಟ್ಟು ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ರೇಟ್ ಹೈಕ್ ಮಾಡಬೇಕು ಅಂತ ಹೇಳಿ, ಯಾಕಂದ್ರೆ LPG ರೇಟ್ ಜಾಸ್ತಿ ಆಗ್ಬಿಟ್ಟಿದೆ, ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ, CNG ರೇಟ್ ಜಾಸ್ತಿ ಆಗ್ಬಿಟ್ಟಿದೆ, ನಮಗ್ ಲಾಸ್ ಆಗುತ್ತೆ, ನಾವು 1 ಲೀಟರ್ ಹಾಕೊಂಡು ಹೋದ್ರು ನಮಗೆ ಭಾರಿ ಲಾಸ್ ಆಗ್ತಾ ಇದೆ ಅಂತ ಹೇಳಿ ಅವರು ಆಗ್ರಹ ಮಾಡ್ತಿದ್ದಾರೆ. ಓಲಾ ಊಬರ್ ದರವೂ ಏರಿಕೆಯಾಗುವಂತಹ ಚಾನ್ಸಸ್ ಇದೆ. ಅದರ ಜೊತೆಗೆ ಈ ಫುಡ್ ಡೆಲಿವರಿ ಆಪ್ಗಳು ಅವರ ರೇಟ್ ಕೂಡ ಏರಿಕೆಯಾಗುವಂತಹ ಚಾನ್ಸಸ್ ಜಾಸ್ತಿ ಇದೆ. ತರಕಾರಿಗಳ ರೇಟ್ ಜಾಸ್ತಿ ಆಗಬಹುದು, ಅಗತ್ಯ ವಸ್ತುಗಳ ರೇಟ್ ಜಾಸ್ತಿ ಆಗಬಹುದು. ಇವೆಲ್ಲವೂ ಕೂಡ ಚೈನ್ ಲಿಂಕ್ ಇದ್ದ ಹಾಗೆ. ಈ ಇಂಧನ ಬಿಕ್ಕಟ್ಟಿನ ನಡುವೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.